ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವೆಲ್ಲರೂ ಕೂಡ G7 ಕೇಳಿರ್ತೀರಾ, ಹಾಗೆ G20 ಅನ್ನು ಕೂಡ ಕೇಳಿರ್ತೀರಾ. ಈಗ ಇದಕ್ಕೆ ಟ್ರಂಪ್ ಹೊಸದಾಗಿ G2 ಅನ್ನು ಸೇರಿಸಿದ್ದಾರೆ. ಕಳೆದ 2 ದಿನದ ಹಿಂದೆ ಟ್ರಂಪ್ ತನ್ನ ಟ್ರೂ ಸೋಷಲ್ನಲ್ಲಿ G2 ಅನ್ನು ಮೆನ್ಷನ್ ಮಾಡಿ ಒಂದು ಪೋಸ್ಟ್ ಮಾಡಿದ್ರು. ಈ G2 ಅನ್ನುವಂಥದ್ದು ಕೇವಲ ಟ್ರಂಪ್ ಅವರ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಅಲ್ಲ, ಅದು ಚೈನಾಗೆ ಟ್ರಂಪ್ ಅವರ ಶರಣಾಗತಿ, ಹಾಗೆ ಕ್ವಾಡ್ ಅನ್ನ ಬಲಿ ಕೊಟ್ಟಂತಹ ಸಾಕ್ಷಿ ದಿಬ್ಬ. ಇಷ್ಟು ದಿನ ಟ್ರಂಪ್ ಅನ್ನ ಎಲ್ಲರೂ ಏನಂದುಕೊಂಡಿದ್ರು, ಚೈನಾ ವಿರುದ್ಧ ಟ್ರೇಡ್ ವಾರ್ ಮಾಡ್ತಾರೆ, ಚೈನಾವನ್ನ ಬಗ್ಗಿಸೋದಕ್ಕೆ ಟ್ರಂಪ್ ಯತ್ನ ಮಾಡ್ತಾ ಇದ್ದಾರೆ, ಯಾವತ್ತಿದ್ರೂ ಕೂಡ ಚೈನಾಗೆ ಅಮೆರಿಕ ತಲೆ ಬಗ್ಗಿಸೋದಿಲ್ಲ, ಟ್ರಂಪ್ ಅವರು ತನ್ನ ಈಗೋವನ್ನು ಬಿಟ್ಟು ಕೊಡೋದಿಲ್ಲ, ಹೀಗಂತಲೇ ಜಗತ್ತು ನಂಬಿತ್ತು. ಆದರೆ ಟ್ರಂಪ್ ಇದ್ದಕ್ಕಿದ್ದಂತೆ ತನ್ನ ಪಾಲಿಸಿಯಲ್ಲಿ ಬಹಳ ದೊಡ್ಡ ಯೂ ಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ. ಇಂತಹ ಯೂ ಟರ್ನ್ ಅನ್ನು ಜಗತ್ತಿನಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಟ್ರಂಪ್ ಈ ರೀತಿಯಾಗಿ ಚೈನಾ ಮುಂದೆ ಸರೆಂಡರ್ ಆಗ್ತಾರೆ ಅಂತ. ಮಿತ್ರರೇ, ಇದನ್ನೆಲ್ಲ ಹೇಳ್ತಾ ಇದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಏನೋ ಪೀಠಿಕೆ ಹಾಕ್ತಾ ಇದ್ದಾನಲ್ಲ, ಟ್ರಂಪ್ ಹೇಗೆ ಚೈನಾಗೆ ಸರೆಂಡರ್ ಆದ್ರು, ಕ್ವಾಡನ್ನು ಹೇಗೆ ಬಲಿ ಕೊಟ್ಟರು, ಏನಿದು G2 ಹೀಗಂತ ನಿಮಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಟ್ರಂಪ್ ಅವರ 2ನೇ ಅವಧಿಯ ಅತ್ಯಂತ ದೊಡ್ಡ ಬ್ಲಂಡರ್, ಹಾಗೆ ಅಮೆರಿಕದ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಭಾರಿ ಬೆಲೆ ತೆರಬೇಕಾದಂತಹ ಬ್ಲಂಡರ್ ಕೂಡ ಹೌದು. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ವಿಶ್ವದ ನಂಬರ್ 1 ದೇಶ ಯಾವುದು? ಈ ಕ್ಷಣಕ್ಕೂ ಕೂಡ ಅಮೆರಿಕವೇ, ಅದರಲ್ಲೇನು ಡೌಟ್ ಇಲ್ಲ. ಈ ಪಟ್ಟವನ್ನು ಉಳಿಸಿಕೊಳ್ಳೋದಕ್ಕೆ ಅಮೆರಿಕ ಪಟ್ಟಂತಹ ಪರಿಶ್ರಮವೂ ಕೂಡ ಅಷ್ಟಿಷ್ಟಲ್ಲ. ಅವರು ಅನೇಕರನ್ನ ಬಲಿ ಹಾಕಿದ್ದಾರೆ. ಮೊದಲು ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕದ ನಡುವೆ ಯಾವ ರೀತಿಯಾಗಿ ಕೋಲ್ಡ್ ವಾರ್ ನಡೀತು, ಅಂತಿಮವಾಗಿ USSR ವಿಭಜನೆಯೊಂದಿಗೆ ಅದು ಅಂತ್ಯ ಆಯಿತು. ಅಂದ್ರೆ ವಿಶ್ವದಲ್ಲಿ ತನಗೆ ಪರ್ಯಾಯವಾಗಿದ್ದಂತಹ ಒಂದು ಮಹಾಶಕ್ತಿಯನ್ನ ಅಮೆರಿಕ ಮಣಿಸಿಬಿಡ್ತು. ಅದಾದ ಮೇಲೆ ಅಮೆರಿಕ ಅನಭಿಷಕ್ತ ದೊರೆಯಾಗಿ ಮೆರೀತಾ ಇತ್ತು. ಆದ್ರೆ ಅಮೆರಿಕಾಗೆ ನಂತರ ಟಕ್ಕರ್ ಕೊಡೋದಕ್ಕೆ ಬಂದಿದ್ದು ಯಾರು ಕೇಳಿದ್ರೆ ಜಪಾನ್. ನೀವು 1990ರ ದಶಕದಲ್ಲಿ ಜಪಾನ್ನ ಆರ್ಥಿಕ ಓಟಕ್ಕೆ ಕುರಿತಾದಂತಹ ಕೆಲ ಆರ್ಟಿಕಲ್ಗಳು ಸಿಗ್ತವೆ, ಅದನ್ನು ಓದಿ ನಿಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಏನ್ ಪ್ರೆಡಿಕ್ಟ್ ಮಾಡಲಾಗ್ತಾ ಇತ್ತು ಅಂತಂದ್ರೆ, ಜಪಾನ್ ಅಮೆರಿಕವನ್ನ ಬೀಟ್ ಮಾಡುತ್ತೆ, 2015-20 ಒಳಗಾಗಿ ಜಪಾನ್ ವಿಶ್ವದ ನಂಬರ್ 1 ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ, ಆರ್ಥಿಕತೆ ಆ ರೀತಿಯಾಗಿ ಬೆಳೀತಾ ಇದೆ, ಹೀಗೆಲ್ಲ ಜಪಾನ್ನ ಆರ್ಥಿಕತೆಯ ಬಗ್ಗೆ ಪ್ರೆಡಿಕ್ಟ್ ಮಾಡಲಾಗ್ತಾ ಇತ್ತು. ಆದ್ರೆ ಅಮೆರಿಕ ಸೈಲೆಂಟ್ ಆಗಿ ಜಪಾನನ್ನ ಮುಗಿಸ್ಬಿಡ್ತು. ಜಪಾನ್ ಇವತ್ತು ರೇಸ್ನಲ್ಲೇ ಇಲ್ಲ. ನಂಬರ್ 1 ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಂತಹ ಜಪಾನ್ ಇವತ್ತು ನಂಬರ್ 5 ನಲ್ಲಿ ಕೂತ್ಕೊಂಡಿದೆ. ಇದಕ್ಕೆಲ್ಲ ಕಾರಣ ಯಾರು ಕೇಳಿದ್ರೆ ಅಮೆರಿಕ ತನ್ನ ವಿಶ್ವದ ಹಿರಿಯಣ್ಣ ಪಟ್ಟವನ್ನು ಉಳಿಸ್ಕೊಳ್ಬೇಕು, ತನ್ನ ನಂಬರ್ 1 ಪಟ್ಟ ತನ್ನ ಬಳಿಯಲ್ಲೇ ಇರಬೇಕು ಅಂತ ಯಾರನ್ನ ಬಲಿ ಹಾಕೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಅವರು ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡಿ ಎಲ್ಲಾ ದೇಶಗಳನ್ನ ತನ್ನ ಜೊತೆಗೆ ರೇಸ್ಗೆ ಇಳಿದಂತಹ ಪ್ರತಿಯೊಂದು ದೇಶವನ್ನ ಕೂಡ ಮುಗಿಸ್ಬಿಟ್ರು. ಆದರೆ ಈ ನಡುವೆ ಅಮೆರಿಕಾಗೆ ಗೊತ್ತಾಗದ ಹಾಗೆ, ಅಥವಾ ಅಮೆರಿಕಾಗೆ ಯಾವುದೇ ರೀತಿಯಲ್ಲೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಬೆಳೆದು ನಿಂತಹ ದೇಶ ಅಂತಂದ್ರೆ ಅದು ಚೈನಾ ಅಮೆರಿಕ ಜೊತೆಗೆ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ನಡೆಸದೆ, ಅಮೆರಿಕಾಗೆ ಟಕ್ಕರ್ ಕೊಡೋದಕ್ಕೂ ಹೋಗದೆ ಸೈಲೆಂಟ್ ಆಗಿ ಬೆಳೆದು ನಿಂತು ಬಿಟ್ರು. ಚೈನಾ ನಮಗೆ ಕಾಂಪೀಟ್ ಮಾಡ್ತಾ ಇದೆ, ಅವರು ತುಂಬಾ ವೇಗದಲ್ಲಿ ಮುನ್ನುಗ್ಗಿ ಬರ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಕಷ್ಟು ಸಮಯ ಬೇಕಾಯಿತು. ಆದ್ರೆ ಈಗ ಅಮೆರಿಕಾಗೆ ಅರ್ಥ ಆಗಿದೆ, ಇನ್ನು ಚೈನಾವನ್ನ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ, ನಾವೇ ಸರೆಂಡರ್ ಆಗೋದು ಒಳ್ಳೆಯದು, ಚೈನಾ ಸಹ ಗ್ಲೋಬಲ್ ಪವರ್ ಅಂತ ಒಪ್ಪಿಕೊಳ್ಳೋದೇ ಸೂಕ್ತ ಅಂತ ಅಮೆರಿಕಾಗೆ ಅನಿಸಿದೆ. ಮಿತ್ರರೇ, ಇದು ಯಾವುದನ್ನು ಕೂಡ ನಾನು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಸ್ವತಃ ಟ್ರಂಪ್ ಅವರೇ ಇದನ್ನ ಘೋಷಣೆ ಮಾಡಿದ್ದಾರೆ. ಈಗ ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಹಾಕಿದಾರಲ್ಲ G2 ಅಂತ, ಇದರ ಅರ್ಥ ಏನು ಕೇಳಿದ್ರೆ, ಒಂದು ಕಡೆ ಅಮೆರಿಕ ಗ್ಲೋಬಲ್ ಪವರ್, ಇನ್ನೊಂದು ಕಡೆಯಲ್ಲಿ ಚೈನಾವೂ ಕೂಡ ಗ್ಲೋಬಲ್ ಪವರ್. ವಿಶ್ವದಲ್ಲಿ ಇನ್ಮುಂದೆ 2 ಸೂಪರ್ ಪವರ್ ದೇಶಗಳು ಇರ್ತಾವೆ ಅಂತ ಸ್ವತಃ ಟ್ರಂಪ್ ಒಪ್ಕೊಂಡಿದ್ದಾರೆ. ಇಷ್ಟು ದಿನ ಅಮೆರಿಕದ ಟೋನ್ ಹೇಗಿರ್ತಾ ಇತ್ತು, ಅಮೆರಿಕಾಗೆ ಸರಿಸಮ ಯಾರೂ ಇಲ್ಲ. ಅದು ಸೇನೆ ವಿಚಾರ ಇರಬಹುದು, ಟೆಕ್ನಾಲಜಿ ವಿಚಾರ ಇರಬಹುದು, ಅಥವಾ ಎಕಾನಮಿ ವಿಚಾರ ಇರಬಹುದು. ಅಮೆರಿಕಾಗೆ ಯಾರಾದರೂ ಟಕ್ಕರ್ ಕೊಡೋದಕ್ಕೆ ಸಾಧ್ಯನೇನ್ರಿ? ಅಮೆರಿಕ ವಿಶ್ವದ ನಂಬರ್ 1 ಪ್ಲೇಸ್ನ ಅನಭಿಷಕ್ತ ದೊರೆ ಅಂತಲೇ ಅಮೆರಿಕದವರು ಹೇಳ್ಕೊಳ್ತಾ ಇದ್ರು. ಆದ್ರೆ ಚೈನಾವನ್ನ ಬಗ್ಗಿಸಬೇಕು ಅಂತ ಭಾರಿ ಪೈಪೋಟಿ ನಡೆಸಿದಂತಹ ಟ್ರಂಪ್ ಹೇಳ್ತಾ ಇದ್ದಾರೆ, ಇವತ್ತು ಚೈನಾ ಕೂಡ ಗ್ಲೋಬಲ್ ಪವರ್, ಅಮೆರಿಕಾಗೆ ಸರಿಸಮವಾದಂತಹ ಪವರ್ ಅಂತ. ಮಿತ್ರರೇ, ಚೈನಾವನ್ನ ತಡೆಯೋದಕ್ಕೆ ಟ್ರಂಪ್ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ತನ್ನ ಮೊದಲ ಅವಧಿಯಲ್ಲೇ ಚೈನಾದ ವಿರುದ್ಧ ಟ್ರೇಡ್ ವಾರ್ ಅನ್ನ ಆರಂಭಿಸಿದ್ರು. ನನಗನ್ಸುತ್ತೆ ಮಿತ್ರರೇ, ಟ್ರಂಪ್ ಅವರ ಆರಂಭಿಕ ಟ್ರೇಡ್ ವಾರ್ ಇತ್ತಲ್ಲ, ಸ್ವಲ್ಪ ಯಶಸ್ಸನ್ನು ಗಳಿಸಿತ್ತು. ಚೈನಾ ಕೂಡ ತೀರಾ ಪ್ಯಾನಿಕ್ಗೊಳಗಾಗಿತ್ತು. ಇವತ್ತಿಗೂ ಕೆಲವರು ಏನು ವಾದ ಮಾಡ್ತಾರೆ ಅಂತಂದ್ರೆ, ಚೈನಾದಲ್ಲಿ ಕೊರೋನಾ ಬಂತಲ್ಲ, ಇದನ್ನ ಚೈನಾ ಹುಟ್ಟಾಕಿದ್ದು. ಯಾಕೆ ಕೇಳಿದ್ರೆ ಟ್ರಂಪ್ ಅವರ ಟ್ಯಾರಿಫ್ ವಾರ್ ಆ ಮಟ್ಟಿಗೆ ಚೈನಾಗೆ ಎಫೆಕ್ಟ್ ಮಾಡ್ತಾ ಇತ್ತು, ಚೈನಾ ಪ್ಯಾನಿಕ್ಗೊಳಗಾಗಿ ಈ ಒಂದು ತೀರ್ಮಾನವನ್ನ ಕೈಗೊಳ್ತು ಅಂತ ಕೆಲವರ ವಾದ ಇದೆ. ಅದೇನು ಸತ್ಯ ಅಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ, ಆದರೆ ಕೆಲ ಎಕ್ಸ್ಪರ್ಟ್ಗಳಿಗೆ ಆ ರೀತಿಯಾದಂತಹ ಒಂದು ಡೌಟ್ ಇದೆ. ಇನ್ನು ಕೆಲ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅಂತಂದ್ರೆ, ಗಲ್ವಾನ್ ಘರ್ಷಣೆಯನ್ನ ಚೈನಾ ಮಾಡ್ತಲ್ಲ ಭಾರತದೊಂದಿಗೆ, ಅದು ಕೂಡ ಅದರ ಭಾಗವೇ ಅಂತ. ಆದರೆ ಕೋವಿಡ್ ಬಂತು, ಆನಂತರ ಅಮೆರಿಕದಲ್ಲಿ ರಾಜಕೀಯ ಬದಲಾವಣೆಗಳಾದವು. ಒಂದು ರೀತಿಯಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಸೋಲೋದಕ್ಕೆ ಕೋವಿಡ್ ಕೂಡ ಕಾರಣ ಆಯಿತು. ಬೈಡನ್ ಅಧಿಕಾರಕ್ಕೆ ಬಂದರು. ಬೈಡನ್ ಆ ಟ್ರೇಡ್ ವಾರ್ ಅನ್ನ ಆ ಪ್ರಮಾಣದಲ್ಲಿ ಮುಂದುವರಿಸಿಲ್ಲ. ಬೈಡನ್ ಚೈನಾ ವಿಚಾರದಲ್ಲಿ ಸಾಫ್ಟ್ ಆದ್ರು. ಅವರಿಗೆ ಉಕ್ರೇನ್ ಯುದ್ಧ, ಇನ್ನೊಂದು ಕಡೆ ಇಸ್ರೇಲ್ ಯುದ್ಧ, ಇದರಲ್ಲೇ ಮುಳುಗೋಗ್ಬಿಟ್ರು. ಆ 4 ವರ್ಷದ ಅವಧಿಯಲ್ಲಿ ಚೈನಾ ಸಾಕಷ್ಟು ಚೇತರಿಸಿಕೊಳ್ತು.
ಆನಂತರ ಟ್ರಂಪ್ ಅಧಿಕಾರಕ್ಕೆ ಬಂದು ಮತ್ತೆ ಟ್ರೇಡ್ ವಾರ್ ಅನ್ನು ಆರಂಭಿಸ್ತೀನಿ ಅಂತಂದ್ರೆ ಟ್ರಂಪ್ ಅವರಿಗೆ ಈ ಬಾರಿ ಅಷ್ಟು ಯಶಸ್ಸು ಸಿಕ್ಕಿಲ್ಲ. ಟ್ರಂಪ್ ಅವರಿಗೂ ಕೂಡ ಇದು ಅರಿವಿಗೆ ಬಂದಿದೆ. ಇನ್ನು ಮುಂದೆ ನಾನು ಇದೇ ರೀತಿಯಾಗಿ ಟ್ರೇಡ್ ವಾರ್ ನಡೆಸಿದ್ದೆ ಆದರೆ ಇದು ಅಮೆರಿಕಾಗೆ ಡ್ಯಾಮೇಜ್ ಮಾಡುತ್ತೆ ಹೊರತು ಚೈನಾಗೇನು ಡ್ಯಾಮೇಜ್ ಮಾಡೋದಿಲ್ಲ ಅನ್ನುವಂಥದ್ದು ಟ್ರಂಪ್ಗೆ ಪಕ್ಕಾಗಿ ಹೋಗಿದೆ. ಇದೇ ಕಾರಣದಿಂದ ಚೈನಾ ಕೂಡ ಗ್ಲೋಬಲ್ ಪವರ್, ಅಮೆರಿಕಾಗೆ ಸರಿಸಮವಾದಂತಹ ಪವರ್ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇವತ್ತು ನೀವು ಚೈನಾದ ಎಕಾನಮಿಯನ್ನು ಸೂಕ್ಷ್ಮವಾಗಿ ಗಮನಿಸಿ, ಅದು ಯಾವ ಗತಿಯಲ್ಲಿ ಬೆಳೀತಾ ಇದೆ, ಯಾವ ರೀತಿಯಾಗಿ ಅಮೆರಿಕಾಗೆ ಟಕ್ಕರ್ ಕೊಡ್ತಾ ಇದೆ ಅಂತ. ಸದ್ಯ ಚೈನಾ 19.4 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿದೆ. 2025ರ ಅವರ ಸರಾಸರಿ GDP ಗ್ರೋತ್ ರೇಟ್ ಅನ್ನು ನೋಡಿದ್ರೆ 4.8ರಷ್ಟಿದೆ. ಇದೇ ಸಮಯದಲ್ಲಿ ಅಮೆರಿಕದ ಎಕಾನಮಿ $30.51 ಟ್ರಿಲಿಯನ್ ನಷ್ಟಿದೆ. ಅಂದ್ರೆ ಅಮೆರಿಕದ ಎಕಾನಮಿಯನ್ನ 3 ಭಾಗ ಅಂತ ಅಂದುಕೊಂಡ್ರೆ ಅದರಲ್ಲಿ 2 ಭಾಗವನ್ನ ಚೈನಾ ಸಾಧಿಸಿದ್ದಾಗಿದೆ, ಇನ್ನೊಂದು ಭಾಗ ಮಾತ್ರ ಬಾಕಿ ಉಳಿದಿದೆ. ಜೊತೆಗೆ ಚೈನಾದ ವೇಗ ಇದೆಯಲ್ಲ, ಇದು ಅಮೆರಿಕವನ್ನ ತಲೆ ಕೆಡಿಸಿದೆ. ನಿಮಗೆ 2010ರ ಡೇಟಾವನ್ನ ನೋಡೋದಾದ್ರೆ ಆ ಸಂದರ್ಭದಲ್ಲಿ ಚೈನಾದ ಎಕಾನಮಿ ಕೇವಲ $6.1 ಟ್ರಿಲಿಯನ್ ನಷ್ಟಿತ್ತು. ಅದೇ ಸಂದರ್ಭದಲ್ಲಿ ಅಂದ್ರೆ 2010ರಲ್ಲಿ ಅಮೆರಿಕದ ಎಕಾನಮಿ $15 ಟ್ರಿಲಿಯನ್ ನಷ್ಟಿತ್ತು. ಆದರೆ ಕಳೆದ 15 ವರ್ಷದಲ್ಲಿ 2010ರಿಂದ 2025ರವರೆಗೆ ಎರಡೂ ದೇಶದ ಎಕಾನಮಿಕ್ ಗ್ರೋತ್ ಅನ್ನು ನೋಡಿದ್ರೆ ಚೈನಾದ ಎಕಾನಮಿಕ್ ಗ್ರೋತ್ ಇದೆಯಲ್ಲ 3 ಪಟ್ಟು ಜಾಸ್ತಿ ಆಗಿದೆ. ಅವರ ಎಕಾನಮಿ $6 ಟ್ರಿಲಿಯನ್ ಇತ್ತು, ಈಗ ಅದು $19 ಟ್ರಿಲಿಯನ್ ಗೆ ಏರಿಕೆ ಆಗಿದೆ. ಅದೇ ಅಮೆರಿಕ $15 ಟ್ರಿಲಿಯನ್ ಇತ್ತು, ಈಗ ಅದು $30 ಟ್ರಿಲಿಯನ್ ಗೆ ಏರಿಕೆ ಆಗಿದೆ. ಅಂದರೆ ಅಮೆರಿಕ 2 ಪಟ್ಟು ಜಾಸ್ತಿ ಮಾಡಿಕೊಂಡ್ರೆ ಚೈನಾ 3 ಪಟ್ಟು ತನ್ನ ಎಕಾನಮಿಯನ್ನು ಗ್ರೋತ್ ಮಾಡಿಕೊಂಡಿದೆ. ವಿಶ್ವದ ಬಹುತೇಕ ಪ್ರಡಿಕ್ಷನ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ ಇದೇ ರೀತಿಯಾಗಿ ಎಕನಾಮಿಕ್ ಗ್ರೋತ್ ಮುಂದುವರೆದಿದ್ದೆ ಆದರೆ ಚೈನಾ ಮುಂದಿನ 15 ವರ್ಷದಲ್ಲಿ ಅಂದರೆ 2040ರ ವೇಳೆಗೆ ಕಂಪ್ಲೀಟ್ ಆಗಿ ಅಮೆರಿಕವನ್ನು ಹಿಂದಕ್ಕೆ ಹಾಕಿಬಿಡುತ್ತೆ. ಚೈನಾ ವಿಶ್ವದ ನಂಬರ್ 1 ಎಕಾನಮಿ ಆಗುತ್ತೆ. ಇನ್ನೂ ಕೆಲವರ ಪ್ರಡಿಕ್ಷನ್ ಏನು ಕೇಳಿದ್ರೆ, ಒಂದು ವೇಳೆ ಭಾರತ ಏನಾದರೂ ಇದೇ ಪ್ರಗತಿಯನ್ನು ಸಾಧಿಸಿ ಅಥವಾ ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಪ್ರಗತಿಯನ್ನು ಸಾಧಿಸಿದ್ದೆ ಆದರೆ ಭಾರತ ನಂಬರ್ 2ಗೆ ಬರುತ್ತೆ. ಅಮೆರಿಕ 3ನೇ ಪ್ಲೇಸಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ ಚೈನಾದೊಂದಿಗೆ ಟ್ರೇಡ್ ವಾರನ್ನು ನಿಲ್ಲಿಸ್ಬಿಟ್ಟು ಚೈನಾ ಕೂಡ ಒಂದು ಮಹಾಶಕ್ತಿ, ಇನ್ಮುಂದೆ ವಿಶ್ವದಲ್ಲಿ ಒಂದು ಕಡೆ ಚೈನಾ ಎಂಬ ಮಹಾಶಕ್ತಿ ಇರುತ್ತೆ, ಇನ್ನೊಂದು ಕಡೆ ಅಮೆರಿಕ ಎಂಬಂತಹ ಮಹಾಶಕ್ತಿ ಇರುತ್ತೆ ಅಂತ ಒಪ್ಕೊಂಡ್ರ ಗೊತ್ತಿಲ್ಲ. ಟ್ರಂಪ್ ಅವರ ಇತ್ತೀಚಿನ ನಡೆಯನ್ನು ನೋಡಿದ್ರೆ ಅವರು ಸರೆಂಡರ್ ಆಗಿರುವಂತಹದ್ದು ಎದ್ದು ಕಾಣ್ತಾ ಇದೆ. ಉದಾಹರಣೆಗೆ ಸೌತ್ ಕೊರಿಯಾದಲ್ಲಿ ಟ್ರಂಪ್ ಮತ್ತು ಕ್ಸಿ ಜಿನ್ಪಿಂಗ್ ಭೇಟಿಯಾದರು. ಈ ಭೇಟಿಯ ಸಂದರ್ಭದಲ್ಲಿ ಟ್ರಂಪ್ ಹೇಳಿದ್ದೇನು, ಚೈನಾ ಜೊತೆಗೆ ಅಮೆರಿಕದ ಯಾವುದೇ ಕಾಂಪಿಟೇಷನ್ ಇಲ್ಲ, ಹಾಗೆ ಚೈನಾ ಮತ್ತು ಅಮೆರಿಕದ ನಡುವೆ ಯಾವುದೇ ದ್ವೇಷ ಇಲ್ಲ, ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ರು. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಈ ಭೇಟಿಯ ಸಂದರ್ಭದಲ್ಲಿ ಟ್ರಂಪ್ ಎಲ್ಲೂ ಕೂಡ ಚೈನಾ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಟ್ರಂಪ್ ಭಾರತದ ವಿಷಯದಲ್ಲಿ ಪ್ರತಿ ಬಾರಿಯೂ ಕೂಡ ರಷ್ಯನ್ ಆಯಿಲ್ ಅನ್ನು ಪ್ರಸ್ತಾಪ ಮಾಡ್ತಾರೆ. ಯುರೋಪ್ನಲ್ಲೂ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಚೈನಾದ ವಿಚಾರದಲ್ಲಿ ಮಾತ್ರ ಟ್ರಂಪ್ ರಷ್ಯನ್ ಆಯಿಲ್ ಬಗ್ಗೆ ತುಟಿ ಬಿಚ್ಚಿಲ್ಲ. ಅಷ್ಟು ಮಾತ್ರ ಅಲ್ಲ, ತೈವಾನ್ ವಿಚಾರವನ್ನು ಕೂಡ ಟ್ರಂಪ್ ಪ್ರಸ್ತಾಪ ಮಾಡಿಲ್ಲ. ಹಾಗೆ ಸೌತ್ ಚೈನಾ ಸಿ ವಿಚಾರವೂ ಕೂಡ ಈ ಬಾರಿ ಟ್ರಂಪ್ ಮತ್ತು ಕ್ಸಿ ಜಿನ್ಪಿಂಗ್ ನಡುವಿನ ಮಾತುಕತೆಯಲ್ಲಿ ಪ್ರಸ್ತಾಪವೇ ಆಗಿಲ್ಲ. ಇದೆಲ್ಲದರ ಜೊತೆಗೆ ಅಮೆರಿಕ ಚೈನಾ ವಿಚಾರದಲ್ಲಿ ತನ್ನ ಪಾಲಿಸಿಯನ್ನು ಶಿಫ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಪ್ರಮುಖವಾದಂತಹ ಸಾಕ್ಷಿಯೂ ಕೂಡ ನಿಮಗೆ ಸಿಗುತ್ತೆ. ಇತ್ತೀಚೆಗೆ ಅಮೆರಿಕದ ಸೆಕ್ರೆಟರಿ ಆಫ್ ವಾರ್ ಆಗಿರುವಂತಹ ಪೀಟ್ ಹೆಕ್ಸಿತ್ ಮತ್ತು ಚೈನಾದ ಡಿಫೆನ್ಸ್ ಡೆಲಿಗೇಷನ್ ಭೇಟಿಯಾಗಿದ್ರು. ಆಗ ಪೀಟ್ ಹೆಕ್ಸಿತ್ ಸೌತ್ ಚೈನಾ ಸಿ ಅನ್ನು ಪ್ರಸ್ತಾಪ ಮಾಡಿದ್ರು. ಆದರೆ ಯಾವ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಗೊತ್ತಾ? ದಕ್ಷಿಣ ಚೀನಾ ಸಮುದ್ರದಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಇರಬೇಕು, ಇಷ್ಟನ್ನ ಮಾತ್ರ ಪೀಟ್ ಹೆಕ್ಸಿತ್ ಹೇಳಿದ್ದು. ಈ ಹಿಂದೆ ಅಮೆರಿಕ ಏನು ಹೇಳ್ತಾ ಇತ್ತು ಗೊತ್ತಾ? ಸೌತ್ ಚೈನಾ ಸಿ ಯಾರಿಗೂ ಕೂಡ ಸೇರಿದ್ದಲ್ಲ, ಅಲ್ಲಿ ಮುಕ್ತವಾದಂತಹ ಸಂಚಾರ ಇರಬೇಕು, ಓಪನ್ ನ್ಯಾವಿಗೇಷನ್ಗೆ ಅವಕಾಶ ಇರಬೇಕು, ಹೀಗೆಲ್ಲ ಅಮೆರಿಕ ಪ್ರಸ್ತಾಪ ಮಾಡ್ತಾ ಇತ್ತು. ಆದ್ರೆ ಈಗ ಅಮೆರಿಕದ ಸೆಕ್ರೆಟರಿ ಆಫ್ ವಾರ್ ತನ್ನ ಟೋನನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೌತ್ ಚೈನಾ ಸೀನಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಇರಬೇಕು ಅಂತ. ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಸೌತ್ ಚೈನಾ ಸಿಯಲ್ಲಿ ನಿಮ್ಮ ಪ್ರಭುತ್ವವನ್ನು ನಾವು ಒಪ್ಕೊಂಡಿದೀವಿ, ನಮಗೂ ಸ್ವಲ್ಪ ಅಲ್ಲಿ ಅವಕಾಶ ಇರಲಿ ಅಂತ ಟೋನ್ ಡೌನ್ ಮಾಡದಂತೆ ಕಂಡು ಬರ್ತಾ ಇದೆ. ಈ ಪೀಟ್ ಹೆಕ್ಸಿಟ್ ಇದಾರಲ್ಲ, ಇವರು ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅನ್ನು ವಹಿಸಿಕೊಳ್ತಿದ್ದಂತೆ ವಿಶ್ವದ ಎಲ್ಲಾ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ರು, ಇದು ಚೈನಾ ಜೊತೆಗೆ ಅಮೆರಿಕದ ಸಂಘರ್ಷವನ್ನು ಜಾಸ್ತಿ ಮಾಡಬಹುದು. ಯಾಕೆಂತಂದ್ರೆ ಈ ಹೆಕ್ಸಿಟ್ಗೂ ಚೈನಾಗೂ ಆಗೋದೇ ಇಲ್ಲ, ಇವರು ಚೈನಾದ ಧೋರಣೆಯನ್ನು ಬಹಳ ಪ್ರಮಾಣದಲ್ಲಿ ಖಂಡಿಸುವಂತಹ ವ್ಯಕ್ತಿ, ಹೀಗಾಗಿ ಇದು ಹೊಸ ಟೆನ್ಷನ್ ಅನ್ನು ಉದ್ಭವ ಮಾಡುತ್ತೆ ಅಂತೇಳಿ ಕೆಲವರು ವ್ಯಾಖ್ಯಾನ ಮಾಡಿದ್ರು. ಆದರೆ ಅದು ಟೋಟಲಿ ಉಲ್ಟಾ ಆಗಿದೆ. ಪೀಟ್ ಹೆಕ್ಸಿತ್ತೆ ಚೈನಾ ಜೊತೆಗೆ ಎಲ್ಲಾ ರೀತಿಯಲ್ಲೂ ಕೈ ಜೋಡಿಸೋದಕ್ಕೆ ಸಿದ್ಧ ಆಗಿ ನಿಂತ್ಕೊಂಡಿದ್ದಾರೆ. ಮಿತ್ರರೇ, ಈ ರೀತಿಯಾಗಿ ಅಮೆರಿಕ ಚೈನಾಗೆ ಸರೆಂಡರ್ ಆಗಿದ್ದೇ ಆದರೆ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ? ಭಾರತಕ್ಕೆ ಇದು ಒಳ್ಳೆಯದಾ ಅಥವಾ ಕೆಟ್ಟದಾ? ಇದನ್ನು ನೋಡೋದಾದ್ರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಕೆಟ್ಟದೆ. ಅಮೆರಿಕ ಸರೆಂಡರ್ ಆಯಿತು ಅಂತಂದ್ರೆ ಚೈನಾದ ನಾಗಾಲೋಟ ಇನ್ನೂ ಜಾಸ್ತಿ ಆಗುತ್ತೆ. ಈ ರೀಜನ್ನಲ್ಲಿ ಚೈನಾದ ಪ್ರಭಾವಕ್ಕೆ ಯಾರೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಕ್ವಾಡ್ನಂತಹ ಒಂದು ದೊಡ್ಡ ಕೂಟ ಅರ್ಥಹೀನವಾಗಿಬಿಡುತ್ತೆ, ಅಂದರೆ ಟೋಟಲಿ ಡೆಡ್ ಆಗುತ್ತೆ.
ಈಗಾಗಲೇ ಅದರ ಇಂಡಿಕೇಶನ್ ಸಿಕ್ಕಾಗಿದೆ. ಟ್ರಂಪ್ ಕ್ವಾಡ್ನ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈ ಬಾರಿಯ ಕ್ವಾಡ್ ಶೃಂಗಸಭೆ ಭಾರತದಲ್ಲಾಗಬೇಕಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಫೆಬ್ರವರಿಯಲ್ಲಿ ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲೂ ಕೂಡ ಟ್ರಂಪ್ ಮುಂದೆ ಈ ಪ್ರಸ್ತಾಪವನ್ನು ಇಟ್ಟಿದ್ರು. ಟ್ರಂಪ್ ಅವರಿಗೆ ಇನ್ವೈಟ್ ಕೂಡ ಮಾಡಿದ್ರು. ಭಾರತದಲ್ಲಿ ಕ್ವಾಡ್ ಶೃಂಗಸಭೆಯನ್ನು ಆಯೋಜನೆ ಮಾಡ್ತೀವಿ, ನೀವು ಬರಬೇಕು ಅಂತ. ಟ್ರಂಪ್ ಆ ಸಂದರ್ಭದಲ್ಲಿ ಒಪ್ಕೊಂಡಿದ್ರು. ಕ್ವಾಡ್ನ ಬಗ್ಗೆ ಟ್ರಂಪ್ಗೆ ಆಗ ಇಂಟ್ರೆಸ್ಟ್ ಇತ್ತು, ಈಗಿಲ್ಲ. ಈ ಬಾರಿಯ ಕ್ವಾಡ್ ಶೃಂಗಸಭೆ ಹೋಲ್ಡ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ನಡೆದ್ರೂ ಕೂಡ ಅದು ವರ್ಚುವಲ್ ಆಗಿ ನಡೀಬಹುದು. ಹಾಗೆ ನಡೆದಿದ್ದೆ ಆದರೆ ಅದಕ್ಕೇನು ವ್ಯಾಲ್ಯೂ ಇರೋದಿಲ್ಲ. ಮಿತ್ರರೇ, ಈ ಕ್ವಾಡ್ ಕೂಟ ಎಂಡ್ ಆಯಿತು ಅಂತಂದ್ರೆ ಸೌತ್ ಚೈನಾ ಸೀನಲ್ಲಿ ಚೀನಾದ ಪ್ರಭುತ್ವ ಸಾಬೀತಾದಂತೆ. ಸದ್ಯ ಮಿತ್ರರೇ, ಟ್ರಂಪ್ ಅವರು G2 ಅಂತ ಘೋಷಣೆ ಮಾಡಿದ್ದಾರೆ. ಚೈನಾದೊಂದಿಗೆ ಟ್ರೇಡ್ ಡೀಲ್ ಕೂಡ ಫೈನಲ್ ಆಗಿಬಿಟ್ಟಿದೆ, ನಾವೆಲ್ಲ ಹೊಂದಾಣಿಕೆ ಆಗಿದೆ ಅಂತೆಲ್ಲ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಚೈನಾಗೆ 47% ಟ್ಯಾರಿಫ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಭಾರತಕ್ಕಿಂತಲೂ ಕೂಡ ಚೈನಾಗೆ ಟ್ಯಾರಿಫ್ ಕಡಿಮೆ ಆದಂತಾಗಿದೆ. ಆದರೆ ಟ್ರಂಪ್ ಅವರ ಫಾರಿನ್ ಪಾಲಿಸಿಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದಕ್ಕೆ ಟ್ರಂಪ್ ಸ್ಟಿಕ್ ಆನ್ ಆಗಿಬಿಡ್ತಾರೆ, ಇದನ್ನೇ ಮುಂದುವರಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಗಾಗ್ತಿದ್ದ ಹಾಗೆ ಇದಕ್ಕೆ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಯಾಕೆ ಕೇಳಿದ್ರೆ ಕಳೆದ ಕೆಲವೇ ತಿಂಗಳ ಹಿಂದೆ ಟ್ರಂಪ್ ಚೈನಾವನ್ನು ವಿಪರೀತವಾಗಿ ಟೀಕಿಸ್ತಾ ಇದ್ರು. SCO ಶೃಂಗಸಭೆ ಆದಂತಹ ಸಂದರ್ಭದಲ್ಲಿ ಚೈನಾ ವಿರುದ್ಧವಾಗಿ ಟ್ರಂಪ್ ತೀವ್ರ ತರದಲ್ಲಿ ವಾಗ್ದಾಳಿ ಮಾಡಿದ್ರು. ಭಾರತ ಚೈನಾದ SCOದಲ್ಲಿ ಭಾಗಿಯಾಗಿದ್ದೇ ಟ್ರಂಪ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಭಾರತವನ್ನು ನಾವು ಕಳ್ಕೊಂಡ್ಬಿಟ್ವಿ, ಭಾರತದ್ದು ಡೆಡ್ ಎಕಾನಮಿ, ರಷ್ಯಾ ಜೊತೆಗೆ ಅವ್ರು ಹೋಗಿ ಸಾಯಿಲಿ, ಹೀಗೆಲ್ಲ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಹಾಕಿದ್ರು. ಅವತ್ತಿನ ಟ್ರಂಪ್ ಅವರ ಪೋಸ್ಟ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇತ್ತು ಕೇಳಿದ್ರೆ, ಈ ಡ್ರಿಂಕ್ಸ್ ಮಾಡಿದವರು ಮನಸ್ಸಿಗೆ ಬಂದಂತೆ ಪೋಸ್ಟ್ಗಳನ್ನು ಹಾಕ್ತಾರಲ್ಲ, ಆ ರೀತಿಯಾಗಿ ಅನಿಸ್ತಾ ಇತ್ತು. ಆ ಲೆವೆಲ್ಗೆ ಟ್ರಂಪ್ ಇಳಿದಿದ್ರು. ಆದ್ರೆ ಈಗ ದಿಢೀರಂತ ಟ್ರಂಪ್ ಟೋನ್ ಬದಲಾಗಿದೆ. ಚೈನಾ ಜೊತೆಗೆ ಎಲ್ಲಾ ರೀತಿಯಲ್ಲೂ ರಾಜಿಗೆ ಸಿದ್ಧ ಅನ್ನುವಂಥ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಚೈನಾವನ್ನ ಗ್ಲೋಬಲ್ ಪವರ್ ಅಂತ ಅಧಿಕೃತ ಪಟ್ಟಾಭಿಷೇಕ ಮಾಡೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಬಹಳ ದೊಡ್ಡ ಯೂಟರ್ನ್. ಇದರಿಂದ ಅಮೆರಿಕದ ಮೇಲೆ ಭಾರಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಇದರಲ್ಲೇನು ಡೌಟೇ ಬೇಡ. ಯಾಕೆ ಅಂತಂದ್ರೆ ಜಪಾನ್, ಆಸ್ಟ್ರೇಲಿಯಾ ಭಾರತಕ್ಕಿಂತಲೂ ಹೆಚ್ಚಾಗಿ ಚೈನಾ ವಿಚಾರದಲ್ಲಿ ಅಮೆರಿಕವನ್ನು ಡಿಪೆಂಡ್ ಆಗಿದ್ದಾವೆ. ಇಂತಹ ಸನ್ನಿವೇಶದಲ್ಲಿ ಟ್ರಂಪ್ ಸೈಲೆಂಟ್ ಆಗಿದ್ದೇ ಆದ್ರೆ ಜಪಾನ್ ಮತ್ತು ಆಸ್ಟ್ರೇಲಿಯಾದ ಗತಿ ಏನು? ಸದ್ಯ ತೈವಾನ್ ವಿಚಾರವನ್ನ ಕೂಡ ಟ್ರಂಪ್ ಪ್ರಸ್ತಾಪ ಮಾಡ್ತಾ ಇಲ್ಲ. ನಾಳೆ ತೈವಾನ್ ಅನ್ನ ಚೈನಾ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದೇ ಆದ್ರೆ ಅಮೆರಿಕ ರಕ್ಷಣೆಗೆ ಬರುವಂತಹ ಯಾವುದೇ ಸಾಧ್ಯತೆಗಳಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ